ನಮಸ್ತೆ ಸ್ನೇಹಿತರೆ. ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಹೇಗೆ ನೆಲೆಸಿದಳು ಎಂಬುದರ ಬಗ್ಗೆ ಪುರಾಣವೆಂದರೆ ಉಜ್ಜಯಿನ ರಾಜ ಬಿಜ್ಜಳರಾಯನಿಗೆ 7 ಹೆಣ್ಣು ಮಕ್ಕಳಿದ್ದರು. ಹಿರಿಯಳನ್ನು ಉರಿಮಾಸಾನಿ ಅಂದರೆ ಸುಡುವವಳು ಎಂದು ಕರೆಯಲಾಗುತ್ತಿತ್ತು ಮತ್ತು ಪಿರಿಯಾಪಟ್ಟಣದಮ್ಮ ಕೂಡ. ಕಿರಿಯವಳು ಚಾಮುಂಡಿ. ಸಹೋದರಿಯರೆಲ್ಲರೂ ಹೋರಾಟಗಾರರಾಗಿದ್ದರು ಮತ್ತು ಒಮ್ಮೆ ಅವರು ತುಂಬ ಉಗ್ರವಾಗಿ ಹೋರಾಡಿದ ನಂತರ ಅವರು ಉತ್ತರದಲ್ಲಿರುವ ಮನೆಯನ್ನು ಬಿಟ್ಟು ದಕ್ಷಿಣದ ವಿವಿಧ ಸ್ಥಳಗಳಿಗೆ ಚದುರಿದರು. ಅವರ 6 ಮಂದಿಯೂ ನೆಲೆಸಿದರು, ಆದರೆ ಚಾಮುಂಡಿಗೆ ಸೂಕ್ತವಾದ ಸ್ಥಳ ಸಿಗಲಿಲ್ಲ. ಅವಳು ಬಹಳ ಸಮೃದ್ಧವಾಗಿದ್ದ ಮಹಿಷಾಮಂಡಲವನ್ನು ನೋಡಿದಾಗ ಅಲ್ಲಿಯೇ ಇರಲು ನಿರ್ಧರಿಸಿದಳು. ಆದಾಗ್ಯೂ ಕಾವಲುಗಾರರು ಅವಳನ್ನು ಪ್ರಶ್ನಿಸಿದಾಗ ಅವಳು ಅವರೆಲ್ಲರನ್ನೂ ನೇರ ನೋಟದಿಂದ ಸುಟ್ಟು ಹಾಕಿದಳು. ಭಯಭೀತರಾದ ಕಾವಲುಗಾರರು ತಮ್ಮ ರಾಜ ಮಹಿಷಾಸುರನ ಬಳಿಗೆ ಹೋದರು. ತನ್ನ ಕಾವಲುಗಾರರನ್ನು ಎದುರಿಸಲು ಯಾರಿಗೆ ಧೈರ್ಯವಿದೆ ಎಂದು ನೋಡಲು ರಾಜ ಸ್ಥಳಕ್ಕೆ ಧಾವಿಸಿದನು. ಅವನು ಚಾಮುಂಡಿಯನ್ನು ನೋಡಿದ ಕ್ಷಣ ಅವನು ಅವಳನ್ನು ಪ್ರೀತಿಸಿದನು ಮತ್ತು ಅವಳನ್ನು ಮದುವೆಯಾಗಲು ಬಯಸಿದನು. ಅವಳು ಅವನ ಪ್ರೀತಿಯನ್ನು ತಿರಸ್ಕರಿಸಿದಳು. ಇದು ಭೀಕರ ಯುದ್ಧಕ್ಕೆ ಕಾರಣವಾಯಿತು. ಆದಾಗ್ಯೂ ನೆಲದ ಮೇಲೆ ಬಿದ್ದ ಮಹಿಷಾಸುರನ ಪ್ರತಿ ಹನಿ ರಕ್ತದಿಂದ 1,000,000 ರಾಕ್ಷಸ ಪ್ರತಿಕೃತಿಗಳು ಹುಟ್ಟಿ ಹೋರಾಡಲು ಪ್ರಾರಂಭಿಸಿದವು. ಚಾಮುಂಡಿ ಕೂಡ ಕೊನೆಯಿಲ್ಲದೆ ಹೋರಾಡಿದಳು. ನಂತರ ರಾಕ್ಷಸನು ಕಾಡೆಮ್ಮೆಯೊಳಗೆ ಅಡಗಿಕೊಂಡನು. ಚಾಮುಂಡಿ ಅವನನ್ನು ಎಲ್ಲೆಡೆ ಹುಡುಕಿದಳು. ಬೆವರು ಅವಳ ಉಬ್ಬುಗಳನ್ನು ಆವರಿಸಿತು. ಅವಳು ಅದನ್ನು ತನ್ನ ಕೈಯಿಂದ ಒರೆಸಿ ನೆಲದ ಮೇಲೆ ಅಲ್ಲಾಡಿಸಿದಳು. ಬೆವರಿನ ಹನಿಯಿಂದ ಒಂದು ಸ್ತ್ರೀ ರೂಪ ಹುಟ್ಟು, ನಾನು ನಿನ್ನ ತಂಗಿ ಉರಿಮರಿ. ನಾನು ನನ್ನ ನಾಲಿಗೆಯನ್ನು ಎಲ್ಲೆಡೆ ಹರಡುತ್ತೇನೆ. ನೀನು ಹೋರಾಡಿ ಅವನನ್ನು ಕೊಂದು ಹಾಕು. ನಾನು ಅವನ ರಕ್ತವನ್ನು ಕುಡಿಯುತ್ತೇನೆ ಎಂದು ಹೇಳಿದಳು. ಇದರಿಂದ ಉತ್ತೇಜಿತಳಾದ ಚಾಮುಂಡಿ ತನ್ನ ಹುಡುಕಾಟವನ್ನು ತೀವ್ರಗೊಳಿಸಿ ಕಾಡೆಮ್ಮೆಯನ್ನು ದಿಟ್ಟಿಸಿದಳು. ಅವಳು ಕುದಿಯುತ್ತಿರುವ ಕಣ್ಣುಗಳಿಂದ ಕಾಡೆಮ್ಮೆ 2 ಭಾಗವಾಯಿತು ಮತ್ತು ಒಳಗೆ ಅಡಗಿದ್ದ ರಾಕ್ಷಸ ಹೊರಬಂದಿತು. ಚಾಮುಂಡಿ ತನ್ನ ತಲೆಯನ್ನು ಸುಟ್ಟುಕೊಂಡಳು ಮತ್ತು ಉರಿಮರಿ ಎಲ್ಲ ರಕ್ತವನ್ನು ಕುಡಿದಳು. ಅದು ರಾಕ್ಷಸನ ಅಂತ್ಯವಾಗಿತ್ತು. ಚಾಮುಂಡಿ ತನ್ನ ಸಹೋದರಿ ಉರಿಮರಿಗೆ ಕೃತಜ್ಞಳಾಗಿದ್ದಳು ಮತ್ತು ಉತ್ತನಹಳ್ಳಿಯ ಗ್ರಾಮದ ತಪಲಿನಲ್ಲಿ ವಾಸಿಸಲು ಕೇಳಿಕೊಂಡಳು. ಅವಳನ್ನು ಜ್ವಾಲಾಮುಖಿ ಎಂದು ಕರೆಯುತ್ತಾರೆ. ಅಮ್ಮನವರು ಮತ್ತು ಚಾಮುಂಡಿ ಪೂಜೆ ಮಾಡುವವರು ಜ್ವಾಲಾಮುಖಿಗೆ ಪೂಜೆ ಸಲ್ಲಿಸುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.